ಎವ್ರಿವನ್, ಪ್ರಶ್ನೆ ಸಂಖ್ಯೆ 10. ಈ ಕೆಳಗಿನವುಗಳಲ್ಲಿ ಯಾವುದರಿಂದ ಒಂದು ಆಹಾರ ಸರಪಳಿಯನ್ನ ರಚಿಸಬಹುದು? ಆಪ್ಷನ್ ಎ ಹುಲ್ಲು, ಗೋಧಿ, ಮಾವು. ಆಪ್ಷನ್ ಬಿ ಹುಲ್ಲು, ಮೇಕೆ ಮತ್ತು ಮಾನವ. ಆಪ್ಷನ್ ಸಿ ಮೇಕೆ, ಹಸು ಮತ್ತು ಆನೆ. ಆಪ್ಷನ್ ಡಿ ಹುಲ್ಲು, ಮೀನು ಮತ್ತು ಮೇಕೆ. ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದರಿಂದ ಒಂದು ಆಹಾರ ಸರಪಳಿಯನ್ನ ರಚಿಸಬಹುದು ಅಂತ ಇದೆ. ಇಲ್ಲಿ ಉತ್ಪಾದಕರೇನಾಗಿದೆ? ಹುಲ್ಲು ಅಲ್ವಾ? ಉತ್ಪಾದಕ ಯಾವುದು ಇಲ್ಲಿ? ಹುಲ್ಲು. ಒಂದು ಆಹಾರ ಸರಪಳಿಯಲ್ಲಿ ಏನಿರ್ಬೇಕು? ಉತ್ಪಾದಕರು ಇರಬೇಕು ಅಲ್ವಾ? ಈ ಉತ್ಪಾದಕರನ್ನು ತಿಂದು ಬದುಕುವಂತಹ ಒಂದು ಸಸ್ಯಾಹಾರಿಗಳಿರ್ಬೇಕು ಅಲ್ವಾ? ಹಾಗಾದ್ರೆ ಇಲ್ಲಿ ನೋಡಿ, ಹುಲ್ಲು, ಮೀನು ಮತ್ತು ಮೇಕೆ. ಇಲ್ಲಿ ಮೇಕೆ, ಹಸು ಮತ್ತು ಆನೆ ಇದೆ. ಇಲ್ಲಿ ಎರಡೆರಡು ಸಸ್ಯಾಹಾರಿಗಳಿದೆ. ಇಲ್ಲಿ ಗೋಧಿ, ಮಾವು, ಹುಲ್ಲು ಇದು ಕೂಡ ತಪ್ಪಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಮೇಕೆ ಇದೆ. ಮೇಕೆ ಹಾಗೆ ಈ ಮೇಕೆಯನ್ನ ತಿಂದು ಬದುಕುವಂತ ಮಾನವ ಅಲ್ವಾ? ಬೇರೆ ಯಾವುದೇ ಒಂದು ಆಪ್ಷನ್ ತೆಗೆದುಕೊಂಡ್ರೆ ನೀವು ಈ ರೀತಿಯಾದಂತಹ ಒಂದು ಆಹಾರ ಸರಪಳಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಆಪ್ಷನ್ ಬಿ ಅನ್ನ ತೆಗೆದುಕೊಂಡ್ರೆ ಹುಲ್ಲು, ಮೇಕೆ, ಮಾನವ, ಈ ಮೂರು ಬಳಸಿಕೊಂಡು ನಾವು ಆಹಾರ ಸರಪಳಿಯನ್ನ ರಚಿಸಬಹುದು. ಆಪ್ಷನ್ ಬಿ ಸರಿಯಾದ ಉತ್ತರ. ಥ್ಯಾಂಕ್ ಯು.